ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ಕೃಷ್ಣನ ಸುದರ್ಶನ ಚಕ್ರದ ಬಗ್ಗೆ ವಿಡಿಯೋನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸುದರ್ಶನ ಚಕ್ರ ತುಂಬಾ ಪವರ್ಫುಲ್ ಆಗಿರುವ ಒಂದು ವೆಪನ್ ಅಂತ ಹೇಳ್ಬೋದು. ಈಗಿನ ಟೆಕ್ನಾಲಜಿನಲ್ಲಿರುವ ಮಿಸೈಲ್ಗಿಂತ ಕೂಡ ತುಂಬಾ ಪವರ್ಫುಲ್ ಆಗಿರುವ ಒಂದು ಶಕ್ತಿ. ಈ ಸುದರ್ಶನ ಚಕ್ರ ಕೃಷ್ಣನ ಮರಣದ ನಂತರ ಎಲ್ಲಿ ಇದು ಮಾಯವಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಕೃಷ್ಣನ ಸಾವಿನ ನಂತರ ಈ ಸುದರ್ಶನ ಚಕ್ರ ಬಗ್ಗೆ ಎಲ್ಲಿಯೂ ಕೂಡ ಸಹ ಮೆನ್ಷನ್ ಮಾಡಿಲ್ಲ. ಈ ಸುದರ್ಶನ ಚಕ್ರ ಬಂದು ಒಂದು ಸಲ ತನ್ನ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿದ್ಮೇಲೆ ಒಂದು ಮನುಷ್ಯನಾಗ್ಲಿ ಇಲ್ಲ ಒಂದು ಅಸುರನಾಗ್ಲಿ ಮತ್ತೆ ತಿರುಗಿ ರಿಟರ್ನ್ ಆಗ್ತದೆ. ಯಾವುದೇ ರೀತಿಯ ಮಿಸ್ಟೇಕ್ ಆಗಿ ಸುದರ್ಶನ ಚಕ್ರನ ಸಮಯ ಚಕ್ರ ಅಂತ ಕೂಡ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಸುದರ್ಶನ ಚಕ್ರದಿಂದ ಫ್ಯೂಚರ್ ಅಲ್ಲಿ ಹೋಗಿ ಏನ್ ನಡೆಯುತ್ತೆ ಅಂತಾನು ನೋಡ್ಬೋದಾಗಿತ್ತು, ಹಾಗೆ ಪಾಸ್ಟ್ ಅಲ್ಲಿ ಹೋಗಿ ಏನ್ ನಡೆದಿತ್ತು ಅಂತ ಕೂಡ ನೋಡ್ಬೋದಾಗಿತ್ತು. ಈ ಸುದರ್ಶನ ಚಕ್ರವನ್ನು ಶ್ರೀಕೃಷ್ಣ ಮಹಾಭಾರತದಲ್ಲಿ ಶಿಶುಪಾಲ್ನ ವಧನಕ್ಕೆ ಕೂಡ ಯೂಸ್ ಮಾಡಿದ್ರು. ಹಾಗೆ ಮಹಾಭಾರತ ಯುದ್ಧದಲ್ಲಿ ಇದನ್ನ ಶ್ರೀಕೃಷ್ಣ ಕೌರವರ ವಿರುದ್ಧವಾಗಿ ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ಯೂಸ್ ಮಾಡಿದ್ರು. ಅಭಿಮನ್ಯು ಚಕ್ರವ್ಯೂಹದಲ್ಲಿ ಹೋಗಿ ಸಿಗಾಕೊಂಡು ಜಯದರ್ಥ ಅಭಿಮನ್ಯುನ ಸಾಯಿಸ್ತಾರೆ. ಹೀಗೆ ಅಭಿಮನ್ಯು ತೀರ್ಕೊಂಡ್ಮೇಲೆ ಅರ್ಜುನ ನನ್ನ ಮಗನ ಸಾವನ್ನ ನಾನು ರಿವೆಂಜ್ ತಗೊಳ್ತೀನಿ, ನಾನು ಜಯದರ್ಥನ ನಾನು ಕೊಂದೇ ತೀರ್ತೀನಿ ಅಂತ ಒಂದು ಪ್ರಮಾಣವನ್ನು ಮಾಡ್ತಾರೆ. ಅದು ಹೇಗೆ ಅಂದರೆ ಅಭಿಮನ್ಯು ತೀರ್ಕೊಂಡ ಮಾರನೇ ದಿನ ಸಂಜೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಜಯದತ್ತನ ನಾನು ಕೊಂದು ತೀರ್ತೀನಿ. ಆದರೆ ಜಯದತ್ತ ಅವತ್ತು ಬಂದು ಯುದ್ಧದಲ್ಲಿ ಕಾಣಿಸ್ಕೊಳ್ಳದೆ ಇಲ್ಲ. ಕೌರವರು ಜಯದತ್ತನ ಸೇಫ್ ಗಾರ್ಡ್ ಆಗಿ ತನ್ನ ಯುದ್ಧ ನಿಪುಣದಲ್ಲಿ ಅವ್ರನ್ನ ಸೇಫ್ ಆಗಿ ಅವ್ರನ್ನ ಕಾಪಾಡ್ತಾ ಇರ್ತಾರೆ. ಆಗ ಸಂಜೆ ಆಗೋ ಕಾಲದಲ್ಲಿ ಅರ್ಜುನ್ಗೆ ಚಿಂತೆ ಶುರು ಆಗುತ್ತೆ. ನಾನು ಮಾಡಿದ ಪ್ರಮಾಣ ಆಗಲಿ, ನಾನು ಮಾಡಿದ ಶಪಥ ಮುಗಿಸ್ಲಿಕ್ಕೆ ಆಗಲ್ಲ. ಸೊ ನನ್ನ ಮಗ ಅಭಿಮನ್ಯುನ ಮರಣಕ್ಕೆ ಹೇಗೆ ನಾನು ಪ್ರತಿಕಾರವನ್ನು ತೀರಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ಶ್ರೀಕೃಷ್ಣ ಆಗ ಅರ್ಜುನಿಗೆ ಗೀತೋಪದೇಶ ಮಾಡಿ ನಿನ್ನ ಕಾರ್ಯ ಏನಿದೆ ಅದನ್ನು ಆ ಕಾರ್ಯವನ್ನು ನೀನು ಮುಗಿಸ್ಬೇಕು ಅಂತ ಹೇಳಿ ಈ ಚಕ್ರವನ್ನು ಸೂರ್ಯನ ಮೋಡಗಳಿಂದ ಮರೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಸುದರ್ಶನ ಚಕ್ರ ಅವಾಗ ಸೂರ್ಯನ ಹೋಗಿ ಕವರ್ ಮಾಡಿದಾಗ ಸೂರ್ಯ ಮುಳುಗ್ತಾ ಇದೆ ಅಂತ ಕೌರವರು ಎಲ್ಲರೂ ತುಂಬ ಸಂತೋಷಗೊಳ್ತಾರೆ. ಜಯದರ್ಥ ಸೂರ್ಯ ಮುಳುಗ್ತಾ ಇದೆ, ಇನ್ನು ನೀನು ಮಾಡಿದ ಪ್ರಮಾಣ ವೇಸ್ಟ್ ಅಂತೇಳಿ ಅರ್ಜುನ ಹತ್ರ ಹೋಗಿ ಅರ್ಜುನನ್ನ ನೀನು ಹೇಗಿದ್ದು ಮಾಡಿದ ಪ್ರಮಾಣ ಸಂಜೆ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ನನ್ನ ಕೊಲ್ತೀನಿ ಅಂತ, ಇಲ್ಲಾಂದ್ರೆ ನೀನು ಸಾಯ್ತೀನಿ ಅಂದ್ರೆ ನೀನು ಸಾಯಿ ಅಂತ ಹೇಳಿದಾಗ ಆಗ ಶ್ರೀಕೃಷ್ಣ ಆ ಸುದರ್ಶನ ಚಕ್ರವನ್ನು ವಾಪಸ್ ತಗೊಳ್ತಾರೆ. ಆಗ ಸೂರ್ಯ ಮತ್ತೆ ಹೊರಗಡೆ ಬರ್ತಾರೆ. ಆಗ ಗೊತ್ತಾಗುತ್ತೆ ಕೌರವರಿಗೂ ಜಯದರ್ಥನಿಗೂ ಇಲ್ಲಿ ಯಾರು ಸೋಲ್ತಾ ಇದ್ದಾರೆ, ಯಾರು ಗೆಲ್ತಾ ಇದ್ದಾರೆ. ಆಗ ಅರ್ಜುನ ಜಯದರ್ಥನ ತನ್ನ ಬಿಲ್ಲಿನಿಂದ ಜಯದರ್ಥನ ತಲೆಯ ತುಂಡಾಕಿ ಸಾಯಿಸ್ತಾರೆ. ಹಾಗೂ ಆಗ ಜಯದತ್ತನ ಕೊಲ್ಲೋದಷ್ಟು ಸುಲಭ ಕೂಡ ಆಗಿರಲಿಲ್ಲ. ಯಾಕಂದರೆ ಜಯದತ್ತನಿಗೆ ಒಂದು ವರ ಇತ್ತು. ಏನಂತ ಹೇಳಿದ್ರೆ ಜಯದತ್ತನ ಯಾರು ಕೊಲ್ಲುತ್ತಾರೋ ಅವರು 100 ತುಂಡಾಗಿ ಸಾಯ್ತಾರೆ ಅಂತ. ಅಂದರೆ ಜಯದತ್ತನ ಕೊಲೆ ಮಾಡಿದಾಗ ಇಲ್ಲಾಂದ್ರೆ ಸಾಯಿಸಿದಾಗ ಅವನ ಶವ ಇಲ್ಲ ಅವನ ತಲೆ ನೆರಳಿಗೆ ಕುರುಳಿದಾಗ ಅವರ ಎದುರು ಯಾರಿರ್ತಾರೆ ಅವರ 100 ತುಂಡಾಗಿ ಸಾಯ್ತಾ ಇದ್ರು. ಆ ಥರ ವರನ ಜಯದತ್ತ ಹತ್ರ ಇತ್ತು. ಆಗ ಈ ಇಲ್ಯೂಷನ್ನ ಶ್ರೀಕೃಷ್ಣ ಸೃಷ್ಟಿ ಮಾಡಿದ್ಮೇಲೆ ಅದನ್ನ ರಿಟರ್ನ್ ತಗೊಂಡಾಗ ಅರ್ಜುನ ಬಿಲ್ಲು ಬಿಟ್ಟಾಗ ಆ ತಲೆಯನ್ನು ತುಂಡರಿಸ್ಕೊಂಡು ಹೋಗಿ ಕಾಡಿನಲ್ಲಿ ಜಯದತ್ತನ ತಂದೆ ತಪಸ್ಸೆ ಮಾಡ್ತಾರೆ. ಆ ತಪಸ್ಸನ್ನ ಮಾಡುವಾಗ ಆ ತಲೆ ಕರೆಕ್ಟಾಗಿ ಜಯದತ್ತನ ತಂದೆಯ ಮಡಿ ಮೇಲೆ ಹೋಗಿಬಿಡುತ್ತೆ. ಆಗ ಆ ತಂದೆ ಶಾಕ್ ಆಗಿ ಎದ್ದು ನಿಂತಾಗ ತಲೆ ಕೆಳಕ್ಕೆ ಬೀಳುತ್ತೆ. ಆ ಬಿದ್ದ ಕ್ಷಣದಲ್ಲಿ ಜಯದತ್ತನ ವರ ಫಲಿಸುತ್ತೆ. ಆವಾಗ ಆ ಹತ್ತಿರದಲ್ಲಿ ಇದ್ದಿದ್ದು ಜಯದತ್ತನ ತಂದೆ. ಆ ತಂದೆಯ ದೇಹವೇ 100 ತುಂಡಾಗಿ
ಜಯದತ್ತನ ತಂದೆ ಕೂಡ ಆ ಕ್ಷಣದಲ್ಲಿ ಸಾಯ್ತಾರೆ. ಸುದರ್ಶನ ಚಕ್ರ ಹೇಗೆ ಸೃಷ್ಟಿಯಾಯಿತು ಅಂತ ಪೌರಾಣಿಕ ಕಥೆಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ಶಿವಪೌರಾಣಿಕ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಸುರರು ದೇವತೆಗಳನ್ನು ತುಂಬ ಕಾಡ್ತಾ ಇದ್ರಂತೆ. ಆಗ ದೇವತೆಗಳೆಲ್ಲರೂ ವಿಷ್ಣುವಿನ ಹತ್ರ ಹೋಗಿ ಮೊರೆ ಇಡ್ತಾರಂತೆ, ಹೇಗಾದರೂ ಮಾಡಿ ಈ ಅಸುರರನ್ನ ಕೊಂದುಬಿಡಿ, ದೇವರುಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆಗ ವಿಷ್ಣು ಈ ಅಸುರನ ಕೊಂದರೆ ಒಂದಲ್ಲ ಒಂದು ರೀತಿಯಲ್ಲಿ ತಿರುಗಿ ಬರ್ತಾನೆ ಇರ್ತಾರೆ. ಸೊ ಇವ್ರನ್ನ ಕೊಲ್ಲಿಕ್ಕೆ ಏನು ಮಾಡೋದು ಅಂತ ದಿಕ್ಕು ತೋಚದೆ ಶಿವನ ಹತ್ರ ಹೋಗ್ತಾರೆ. ಆಗ ಶಿವ ತಪಸ್ಯದಲ್ಲಿ ತಲ್ಲೀನರಾಗಿರ್ತಾರೆ. ಈಗ ಹೇಗೆ ಆ ಪೂಜೆನ ನಾನು ಭಂಗ ಮಾಡೋದು ಅಂತ ವಿಷ್ಣು ಏನು ಮಾಡ್ತಾರೆ, ಶಿವನ ಲಿಂಗನ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ. ಕೆಲವು ವರ್ಷಗಳ ಕಾಲ ವಿಷ್ಣು ಹೀಗೆ ಪೂಜಿಸ್ತಾ ಇರುವಾಗ ಅವರ ಪೂಜೆ ಹೇಗಿತ್ತಂದರೆ, ಪ್ರತಿದಿನ ಲಿಂಗಕ್ಕೆ 1,000 ಹೂಗಳನ್ನ, ಕಮಲದ ಹೂಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಒಂದು ಸಲ ಏನಾಗುತ್ತೆ, ಶಿವ ವಿಷ್ಣುನ ಟೆಸ್ಟ್ ಮಾಡಲಿಕ್ಕೋಸ್ಕರ ಒಂದು ಹೂವನ್ನ ಮರೆಸಿಬಿಡ್ತಾರೆ, ಮಾಯ ಮಾಡ್ತಾರೆ. ಆಗ 1,000ದಲ್ಲಿ 1 ಹೂವು ಕಮ್ಮಿ ಇರುತ್ತೆ. ಆಗ ವಿಷ್ಣುವಿಗೆ ದಿಕ್ಕು ತೋಚಲ್ಲ, ಏನು ಮಾಡೋದು ಅಂತ ಯೋಚಿಸ್ತಾರೆ. ಆಗ ನನ್ನ ಕಣ್ಣೇ ಕಮಲದ ಹಾಗೆ ಇದೆ, ನನ್ನ ಕಣ್ಣನ್ನೇ ನಾನು ಅರ್ಪಿಸ್ತೀನಿ ಅಂತ ವಿಷ್ಣು ತನ್ನ ಒಂದು ಕಣ್ಣನ್ನ ಆ ಕಮಲದ ಹೂ ಬದಲಾಗಿ ಲಿಂಗಕ್ಕೆ ಅರ್ಪಿಸ್ತಾರೆ. ಆಗ ಶಿವ ಮೆಚ್ಚಿ ವಿಷ್ಣುವಿಗೆ ಆ ಸುದರ್ಶನ ಚಕ್ರವನ್ನು ಕೊಡ್ತಾರೆ. ಆ ಸುದರ್ಶನ ಚಕ್ರದಿಂದ ಅಸುರರ ವಧ ಕೂಡ ನಡೆಯುತ್ತೆ. ಸುದರ್ಶನ ಚಕ್ರ ವಿಷ್ಣುವಿನ ಅವತಾರವಾದ ಕೃಷ್ಣನಿಗೆ ಅಲ್ಲಿಂದ ಅದು ಪಾಸ್ ಆಗಿದೆ. ಹೀಗೆ ಪಾಸಾಗಿದ್ದ ಸುದರ್ಶನ ಚಕ್ರ ಕೃಷ್ಣನ ಮರಣದ ನಂತರ ಎಲ್ಲಿದೆ ಅಂತ ಯಾರಿಗೂ ಈಗ ಗೊತ್ತಿಲ್ಲ. ಆದರೆ ಒಂದು ಕಾನ್ಸ್ಪಿರೆನ್ಸಿ ಥಿಯರಿ ಏನು ಅಂದರೆ, ಭೂಮಂಡಲದಲ್ಲೇ ಅದು ಅಡಗೋಗಿದೆ, ಈಗಿನ ಭೂಮಿಯಲ್ಲೇ ಎಲ್ಲೋ ಇದೆ. ಆದರೆ ಇದನ್ನು ಹುಡುಕಲಿಕ್ಕೆ ತುಂಬ ಸೈಂಟಿಸ್ಟ್ ಆಗಲಿ, ತುಂಬ ಜನ ಆರ್ಕಿಯಾಲಜಿಸ್ಟ್ ಎಲ್ಲರೂ ಟ್ರೈ ಮಾಡಿದ್ರು. ಆದರೆ ಆ ಸುದರ್ಶನ ಚಕ್ರ ಇಲ್ಲಿಯವರೆಗೂ ಯಾರ ಕೈಗೂ ಸಿಕ್ಕಿಲ್ಲ. ಸುದರ್ಶನ ಚಕ್ರ 10,000 ಬ್ಲೇಡ್ಗಳಿಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಆದರೆ ಸುದರ್ಶನ ಚಕ್ರ ಒಂದು ಚಕ್ರ ಅಲ್ಲ, ಅದು ಸಮಯದ ಒಂದು ಚಕ್ರ, ಅಂದರೆ ಕಾಲನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸುದರ್ಶನ ಚಕ್ರ ಯಾವಾಗ ಮತ್ತೆ ಮರಳಿ ಬರುತ್ತೆ ಅಂತ ಪೌರಾಣಿಕ ಕಥೆಯಲ್ಲಿ ತಿಳಿಸಿದ್ದಾರೆ. ಭವಿಷ್ಯತ್ ಪುರಾಣದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಪ್ರಪಂಚದಲ್ಲಿ ಯಾವಾಗ ಕಾಮ, ಕೋಪ, ಕ್ರೋಧ, ಪಾಪ ತುಂಬಿ ತುಳುಕುತ್ತೋ ಆಗ ಕೃಷ್ಣನ ಅವತಾರ ಮತ್ತೆ ಕಲ್ಕಿಯ ಅವತಾರದಲ್ಲಿ ಭೂಮಂಡಲಕ್ಕೆ ಬರ್ತಾರೆ, ಎಲ್ಲರನ್ನು ದಂಡಿಸೋಕ್ಕೋಸ್ಕರ. ಆ ಕಲ್ಕಿ ಅವತಾರ ಬಂದರೆ ಮಾತ್ರನೇ ಈ ಸುದರ್ಶನ ಚಕ್ರ ಮರಳಿ ಕಲ್ಕಿಯ ಜೊತೆಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಹಾಗೂ ನಿಮ್ಮ ಲೈಕ್ ಆ್ಯಂಡ್ ಕಮೆಂಟ್ ನಮ್ಮ ಚಾನಲ್ಗೆ ಒಂದು ಉತ್ಸಾಹನ ಕೊಡುತ್ತೆ. ಹಾಗೂ ನಿಮ್ಮ ಕಮೆಂಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡೋಣ ಅಂತ ನಮಗೊಂದು ಐಡಿಯಾಸ್ ಕೂಡ ಕೊಡಿ. ಮತ್ತೆ ಇನ್ನೂ ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮೀಟ್ ಮಾಡೋವರೆಗೂ ಸೈನ್.